ಬಿಗ್ ಬಾಸ್ ನಮ್ಮ ತಂಡದಿಂದ ನನ್ನನ್ನು ನಾನೇ ನಾಮಿನೇಟ್ ಮಾಡ್ಕೋತಾ ಇದ್ದೀನಿ. ವೈ ಬಿಕಾಸ್ ನಮ್ಮ ತಂಡದಿಂದ ಎಲ್ಲರೂ ಕಂಪೇರ್ ಮಾಡ್ತಾ ಬಂದರೆ ಎಲ್ಲರೂ ಟಾಪ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಂದು ಏನು ಕೊನೆ ಆಟ ಇತ್ತು ಅದರಲ್ಲಿ ನಾನು ರಿಸಲ್ಟ್ ಕೊಡೋದ್ರಲ್ಲಿ ಅಂದರೆ ಒಬ್ಬ ಎದುರುಗಡೆ ಇರೋ ಕ್ಯಾಪ್ಟನ್ನ ಮಾತಾಡಿ ಒಪ್ಸೋದ್ರಲ್ಲಾಗಿರ್ಬೋದು, ಇಲ್ಲ ಉಸ್ತುವಾರಿಗಳ ಕಡೆಯಿಂದ ರಿಸಲ್ಟ್ ತೊಗೊಳೋದ್ರಲ್ಲಾಗಿರ್ಬೋದು, ನಾನು ಸೋತಿದ್ದೀನಿ ಅಂತ ನಾನು ಒಪ್ಕೋತಾ ಇದ್ದೀನಿ. ಸೊ ಹಾಗಾಗಿ ನನ್ನನ್ನು ನಾನು ನಾಮಿನೇಟ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್. ಹಾಯ್ ಹಲೋ, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕ್ವಿಕ್ ಆಗಿ ತೋರಿಸ್ತಾ ಬರ್ತೀನಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಬಗ್ಗೆ ಸಾಕಷ್ಟು ಟಾಕ್ಗಳು ಕೂಡ ಕೇಳಿ ಬಂದಿತ್ತು. ಇವತ್ತು ಅದೇ ರೀತಿಯಾದಂತಹ ಒಂದು ವಿಭಿನ್ನವಾದಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು ಯಾರಾದರೂ ಅವರಿಬ್ಬರ ಬಗ್ಗೆ ಕಾಳಜಿ ಪ್ರೀತಿಯನ್ನ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸಲೇಬೇಕು. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಟಾಸ್ಕ್ಗಳು ಇರುತ್ತೆ. ಪ್ರತಿದಿನ ಕೂಡ ರಂಗೇರ್ತಾನೆ ಇರುತ್ತೆ. ಇನ್ನು ಫೈನಲ್ಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಇದರಿಂದ ಕೆಲವೊಂದು ಸ್ಪರ್ಧೆಗಳನ್ನ ಒಂದಿಷ್ಟು ಜನ ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಈಗಾಗಲೇ ಸಾಕಷ್ಟು ಜನ ಫ್ಯಾನ್ಸ್ಗಳು ಕೂಡ ಹುಟ್ಟುಕೊಂಡ್ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರ ಬಗ್ಗೆ ಕೂಡ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಅವರು ಇಬ್ಬರೇ ಹೆಚ್ಚಾಗಿ ಜಾಸ್ತಿಯಾಗಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇಬ್ರು ಕೂಡ ಪರಸ್ಪರ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇಬ್ಬರು ಕೂಡ ತುಂಬಾನೇ ಕ್ಯೂಟ್ ಆಗಿ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಇದು ಅವರ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆನೆ ಖುಷಿ ಆಗ್ಬಿಟ್ಟಿದೆ. ಇಬ್ರು ಕೂಡ ಸೂಪರ್ ಜೋಡಿ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಅದೇ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ. ಇನ್ನು ಕಳೆದ ಎಪಿಸೋಡ್ ನಲ್ಲಿ ರಜತ್ ಹಾಗೂ ತ್ರಿವಿಕ್ರಮ್ ಅವರು ನಾಯಕರಾಗಿ 2 ಟೀಮ್ಗಳನ್ನ ಲೀಡ್ ಮಾಡಬೇಕಿತ್ತು. ಹೀಗಾಗಿ ಒಂದು ಗೇಮ್ನಲ್ಲಿ ತ್ರಿವಿಕ್ರಮ್ ಅವರ ಟೀಮ್ನಲ್ಲಿರುವಂತಹ ನಿಮ್ಮ ಟೀಮ್ನಲ್ಲಿ ಯಾರಾದರೂ ಒಬ್ಬರನ್ನ ನಾಮಿನೇಟ್ ಮಾಡಿ ಅಂತ ಬಿಗ್ ಬಾಸ್ ಹೇಳಿರ್ತಾರೆ. ಹೀಗಾಗಿ ತ್ರಿವಿಕ್ರಮ್ ಅವರು ಏನು ಮಾಡ್ತಾರೆ, ಹೀಗಾಗಿ ತ್ರಿವಿಕ್ರಮ್ ಅವರು ತನ್ನನ್ನು ತಾನೇ ನಾಮಿನೇಟ್ ಮಾಡಿಕೊಳ್ತಾರೆ. ಇದರಿಂದ ಮನೆಯವರಿಗೆ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಜೊತೆಗೆ ಭವ್ಯ ಗೌಡ ಅವರು ಅವರ ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾರೆ, ನಿಮಗೆ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರಿಗೆ ಹೇಳ್ತಾರೆ, ನಿಮಗೆ ತಲೆ ಇಲ್ಲ, ನಿಮ್ಮನ್ನ ನೀವೇ ಯಾಕೆ ನಾಮಿನೇಟ್ ಮಾಡಿಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇದರಿಂದ ಭವ್ಯ ಗೌಡ ಅವರು ತ್ರಿವಿಕ್ರಮ್ ಅವರಿಗೆ ಈ ರೀತಿಯಾದಂತಹ ಸಲಹೆಯನ್ನ ಕೊಡ್ತಾರೆ. ಟೀಮ್ನಲ್ಲಿ ಎಲ್ಲರೂ ಕೂಡ ಸರಿ ಆಡದಿದ್ರೆ ಅಥವಾ ಆಡದಿದ್ರೂ ಕೂಡ ಆ ಟೀಮ್ನ ನಾಯಕನೇ ಅಲ್ವಾ ತುಂಬಾನೇ ಮುಖ್ಯ ಆಗೋದು. ಇದರಿಂದ ನಾನೇ ನನ್ನನ್ನು ನಾಮಿನೇಟ್ ಮಾಡಿಕೊಂಡೆ, ಇದು ನನ್ನಿಂದ ಕೂಡ ತಪ್ಪಾಗಿರಬಹುದೇನೋ, ಹಾಗಾಗಿ ನನ್ನನ್ನು ನಾನೇ ನಾಮಿನೇಟ್ ಮಾಡಿಕೊಂಡೆ ಅಂತ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರಿಗೆ ಹೇಳ್ತಾರೆ. ಇದಕ್ಕೆ ಭವ್ಯ ಗೌಡ ಅವರು ಬೆಡ್ ಮೇಲೆ ಮಲಗಿಕೊಂಡು ಇರುವಾಗ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರ ಜೊತೆಗೆ ಮಾತನಾಡ್ತಾ ಇರ್ತಾರೆ. ಇದಕ್ಕೆ ಭವ್ಯ ಗೌಡ ಅವರು ಹೇಳ್ತಾರೆ, ನಾನು ಇನ್ನು ಏನೋ ಹೇಳೋದಿಲ್ಲ, ಏನನ್ನು ಕೂಡ ಹೇಳೋಕೆ ಬರಲ್ಲ, ನಿಮ್ಮನ್ನ ನೀವೇ ನಾಮಿನೇಟ್ ಮಾಡಿಕೊಂಡಿದ್ದೀರಿ, ಆಯ್ತು, ಖುಷಿ ಆಯ್ತಾ, ಸರಿ ಅಂತ ಹೇಳ್ತಾರೆ. ನಂತರ ಭವ್ಯ ಗೌಡ ಅವರು ಬೆಡ್ಶೀಟ್ ಅನ್ನು ಮುಖದ ಮೇಲೆ ಅಡ್ಡ ಇಟ್ಕೊಂಡು ನನಗೆ ಕಷ್ಟ ಆಗ್ತಾ ಇದೆ, ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ. ಜೋರಾಗಿ ಅಳ್ತಾರೆ. ಇದರಿಂದಾಗಿ ತ್ರಿವಿಕ್ರಮ್ ಅವರು ಅಲ್ಲಿಂದ ಹೋಗ್ತಾರೆ. ಸರಿ, ಅತ್ತು ಬಿಡುದಾದ್ರೆ ಅತ್ತು ಬಿಡು ಅಂತ ಇಂಗ್ಲಿಷಲ್ಲಿ ಹೇಳ್ಕೊಂಡು ತ್ರಿವಿಕ್ರಮ್ ಅವರು ಅಲ್ಲಿಂದ ಹೋಗ್ತಾರೆ. ಭವ್ಯ ಗೌಡ ಅವರು ಹೋದ್ಮೇಲೆ ಬೆಡ್ಶೀಟ್ ಅನ್ನ ಮುಖದ ಮೇಲೆ ಮುಚ್ಚಿಕೊಂಡು ಅಮ್ಮ ಬೇಕು ಬಿಗ್ ಬಾಸ್ ಅಂತ ಹೇಳಿ ಜೋರಾಗಿ ಅಳ್ತಾರೆ. ನನಗೆ ಆಗ್ತಾ ಇಲ್ಲ, ಅಮ್ಮನನ್ನ ನೋಡ್ಬೇಕು, ನಂಗೆ ಅಮ್ಮ ಬೇಕು ಅಂತ ಚಿಕ್ಕ ಮಕ್ಕಳ ತರ ಭವ್ಯ ಗೌಡ ಅವರು ಅಳ್ತಾರೆ. ಬಿಗ್ ಬಾಸ್ ಅಮ್ಮನನ್ನ ನೋಡ್ಬೇಕು, ಅಮ್ಮನನ್ನ ಕಳಿಸಿ ಅಂತ ಬಿಗ್ ಬಾಸ್ ಅವರ ಜೊತೆಗೆ ಭವ್ಯ ಗೌಡ ಅವರು ತುಂಬಾನೇ ಜೋರಾಗಿ ಅಳ್ತಾ ಹೇಳ್ತಾರೆ. ಇನ್ನು ತ್ರಿವಿಕ್ರಮ್ ಅವರ ಈ ಒಂದು ನಿರ್ಧಾರ ನಿಮಗೆ ಏನನ್ಸುತ್ತೆ? ತ್ರಿವಿಕ್ರಮ್ ಅವರು ತನ್ನನ್ನು ತಾನೇ ನಾಮಿನೇಟ್ ಮಾಡಿಕೊಂಡದ್ದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಜೊತೆಗೆ ತ್ರಿವಿಕ್ರಮ್ ಅವರು ಯಾಕೆ ಈ ತರದ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದನ್ನ ನೀವು ತಿಳಿಸಬಹುದು. ಇದರಿಂದಾಗಿ ತ್ರಿವಿಕ್ರಮ್ ಅವರಿಗೆ ಎಫೆಕ್ಟ್ ಆಗಬಹುದಾ ಅನ್ನುವಂಥದ್ದು ಎಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.